ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ನಾಗೇಶ್. ನನ್ನ ದಿನ ಯಾವಾಗಲೂ ಮಟಮಾರಿಯಿಂದ ಚಾಲು ಆಗ್ತಿತ್ತು. ಇವತ್ತು ಲಿಂಗಸೂರಿಂದ ಬೆಳಗ್ಗೆ ಎದ್ದ ತಕ್ಷಣ ರೇಣುಕೆಲ್ಲಮ್ಮ ದೇವಿಗೆ ನಮಸ್ಕಾರ ಮಾಡಿಕೊಂಡು ನಾನು ನಮ್ಮ ತಂದೆಯವ್ರನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದೆ. ಡೈಲಿ ನಮ್ಮ ಯಜಮಾನ್ರು ಬಿಡೋಕ್ಕೆ ಬರ್ತಿದ್ರು. ಇವತ್ತು ನನ್ನ ತಂದೆಯವರು ಬಿಡೋಕ್ಕೆ ಬರ್ತಿದ್ದಾರೆ. ಅವ್ರು ಚಿಕ್ಕವರಿರುವಾಗ ಅಂತಿದ್ರು, ನಿನ್ನ ಸ್ಕೂಲ್ ಬಿಡೋಕೆ ಬರ್ತಿದ್ದೀನಿ, ಇವಾಗ ನಿನ್ನ ಕೆಲ್ಸಕ್ಕೆ ಬಿಡೋ ಸಮಯ ಯಾವಾಗ ಬರುತ್ತೋ ಅಂತ. ಆದರೆ ಇವಾಗ ದಿನ ಬಂದೇ ಬಿಡ್ತು ನೋಡ್ರಿ. ಇದೇ ನನ್ನ ಫಸ್ಟ್ ಡೇ ನಮ್ಮ ಪಪ್ಪ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ಬಿಡ್ತಿರೋದು. ಅದರಲ್ಲಿರೋ ಖುಷಿನೇ ಬೇರೆ. ಇವರು ನಮ್ಮ ಬಸ್ಸಿಗೆ ಬಿಟ್ಟು ಬಾಯ್ ಹೇಳಿದರು. ಆ್ಯಂಡ್ ನನ್ನ ಯಜಮಾನ್ರು ಕೂಡ ಡೈಲಿ ಇದನ್ನೇ ಮಾಡ್ತಾರೆ. ಆಗ ಅನಿಸುತ್ತೆ ನಮ್ಮ ಯಜಮಾನ್ರು ನಮ್ಮ ಪಪ್ಪ ಇಬ್ಬರು ಸೇಮ್ ಇದ್ದಾರೆ ಅಂತ. ಅದು ಇದಕ್ಕಿಂತ ಹೆಣ್ಮಕ್ಳಿಗೆ ಖುಷಿ ಇನ್ನೇನಿದೆ ಹೇಳಿ. ಆ್ಯಂಡ್ ನನ್ನ ಆಫೀಸಿಗೆ ನಾನು ಬಂದೆ. ನನ್ನ ವರ್ಕ್ ಎಲ್ಲ ಮತ್ತು ನಾನು ರಾಯಚೂರು ಕಡೆಗೆ ಹೋದೆ. ಆ್ಯಂಡ್ ನಮ್ಮ ಯಜಮಾನ್ರು ಕಾಯ್ತಾ ನಿಂತ್ಕೊಂಡ್ಬಿಟ್ಟಿದ್ರು ನೋಡ್ರಿ. ಒಂದೇ ದಿವಸ ತವ್ರ ಮನೆಗೆ ಹೋಗಿದ್ದು. ಆಗಲೇ ಯಾವಾಗ ನೋಡ್ತೀನೋ ನಾನು ಹೇಳ್ತೀನ ಅಂತ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮಟಮಾರಿಗೆ ಹೋದ್ವಿ. ನನ್ನ ಇನ್ವಿಟೇಷನಲ್ಲಿ ಹೆಸ್ರು ಹಾಕೋದ್ರಿಂದ ಹಿಡಿದು ನನ್ನ ಕೆಲಸದ ನಾಮಿನಿಯಲ್ಲಿ ಹೆಸ್ರು ಹಾಕೋವರೆಗೂ ನಮ್ಮ ಸಂಬಂಧ ಬೆಳೀತಾ ಇದೆ. ಬಾಯ್ ಬಾಯ್ ಎಲ್ರಿಗೂ.